ಕಾರ್ಯಕ್ರಮಕ್ಕೆ ನಾನು ಆಗಮಿಸಿದ್ದೇನೆ ಮತ್ತು ಉದ್ಘಾಟನೆಯನ್ನು ಕೂಡ ನಾನು ಮಾಡಿದ್ದೇನೆ. ಯಲ್ಲಾಪುರ ಪಾಟೀಲ್ ಬರಬೇಕಾಗಿತ್ತು, ಕೆಲಸ ನೀವೇ ಕಾರ್ಯಕ್ರಮ ಶುರು ಮಾಡಿ ನಾನು ಬರ್ತೀನಿ ಎಂಬ ಮಾತನ್ನು ಹೇಳಿದ್ರಿಂದ ನಿಮ್ಮೆಲ್ಲರ ಅನುಮತಿ ಮೇರೆಗೆ ಕಾರ್ಯಕ್ರಮ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಆಗಿನ ಕಾಲಕ್ಕೆ ಬುದ್ಧ ಬಸವ ಅಂಬೇಡ್ಕರ್ ಅವರು ಯಾವ ಪ್ರಕಾರ ಸಾಮಾಜಿಕ ನ್ಯಾಯದ ಪರವಾಗಿ ಹೋರಾಟ ಮಾಡಿ ತಮ್ಮ ಚಿಂತನೆಗಳನ್ನು ಬಿಟ್ಟು ಹೋಗಿದ್ರು, ಅದನ್ನೇ ಮುಂದುವರಿಸಿಕೊಂಡು ಹೋದವರು ಸಮಾಜ ಸುಧಾರಕರು ಯಾರಾದರೂ ಹೊರ ಆದ್ರೆ ಅಣ್ಣಾಭಾವ ಸಾಕಿದರು. ಅವರು 1920ರಲ್ಲಿ ಆಗಸ್ಟ್ 1ರಂದು ಜನ್ಮ ತಾಳಿದರು. ಮುಂಬೈ ಕಾರ್ಮಿಕರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಸಂದರ್ಭದಲ್ಲಿ ಕಾರ್ಮಿಕ ಚಳವಳಿಯಲ್ಲಿ ಧುಮುಕಿ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಕೆಲಸ ಕಾರ್ಮಿಕರಿಗೆ ಪ್ರಯತ್ನ ಮಾಡಿದರು. ಆಮೇಲೆ ಜನಾಂದೋಲನವೇ ಅವರ ವಿಶ್ವವಿದ್ಯಾಲಯಗಳಾಗಿವೆ. ಅವರು ಮಾತಾಡಲಿಕ್ಕೆ ನಿಂತರು ಅಂತಂದ್ರೆ ಹಿಡಿತಕ್ಕೊಳಗಾದಂಥ ಸಮಾಜಗಳಿಗೆ ದನಿ ಅಂತಕ್ಕಂಥ ಸಂದರ್ಭ ಬಂದಾಗ ಅವರಿಗೆ ಕಂಚಿನ ಕಂಠ ಎಂಬ ತಿರುವು ಕೂಡ ಕೊಟ್ಟಿದ್ರು. ಅವರು ಕಂಚಿನ ಕಂಠದಾಗೆ ಮಾತುಗಳು ಆಡುತ್ತಿದ್ದರು. 35 ಹೆಚ್ಚು ಕಾದಂಬರಿಗಳು ಅಂತಕ್ಕಂಥ ಒಂದು ರೀತಿಯಲ್ಲಿ ಮತ್ತು ಬೇರೆಯವರಿಂದ ನಾವು ಸಹಾಯವನ್ನು ಕೇಳಿಕೊಡ್ತಕ್ಕಂಥ ಅನುಕೂಲ ಆಗ್ತದೆ. ಮುಂದಿನ ದಿನಗಳಲ್ಲಿ ಅಣ್ಣಾಭಾವ ಸಾಠೆಯವರ ಹೆಸರಿನ ಮೇಲೆ ಒಂದು ಟ್ರಸ್ಟ್ ಅನ್ನು ನಿರ್ಮಾಣ ಮಾಡಿ ನಾವೆಲ್ಲರೂ ಕೂಡ ಅದಕ್ಕೆ ಪೋಷಕರಾಗಿ ಧಾರ್ಮಿಕ, ಸಾಮಾಜಿಕ, ಆರ್ಥಿಕ ಎಲ್ಲ ಕೆಲಸಗಳು ಕೂಡ ಮುಂದುವರಿಸಿಕೊಂಡು ಹೋಗೋಣ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಅಣ್ಣಾಭಾವ ಸಾಠೆಯವರು ಕೂಡ ಬುದ್ಧ ಬಸವ ಅಂಬೇಡ್ಕರ್ ಸರಿಸಮವಾಗಿ ಬೆಳೆದು ಈ ಭಾರತ ದೇಶಕ್ಕೆ ಕ್ರಾಂತಿಕಾರಿ ಬೆಳವಣಿಗೆಯ ಮೂಲಕ ಸಮಾಜ ತಿರ್ತಕ್ಕಂಥ ಕೆಲಸಗಳು ಮಾಡಿದ್ದಾರೆ. ಅದಕ್ಕಾಗಿ ನಿಮ್ಮೆಲ್ಲರ ವತಿಯಿಂದ ಅವರಿಗೆ ಇನ್ನೂ ನಮನವನ್ನು ಸಲ್ಲಿಸಿ ನನ್ನ ಮಾತು ಮುಗಿಸಲಿ. ಮನೆ ಮನೆಗಳಿಗೆ ಮುಟ್ಟಿದೆ, ಇಡೀ ದೇಶವನ್ನು ಆವರಿಸಿದೆ. ಇಂಥ ಸಂದರ್ಭದಲ್ಲಿ ಹುಟ್ಟತಕ್ಕಂಥ ಮಕ್ಕಳು, ರೂಪುಗೊಳ್ತಕ್ಕಂಥ ಮಕ್ಕಳು, ಜನಸಾಮಾನ್ಯರು, ನಾವು ನೀವು ಎಲ್ಲರೂ ನಮ್ಗೆ ಅರಿವಿಲ್ಲದೆ ಫ್ಯಾಷನ್ ದಾರಿಯಲ್ಲಿ ಹೆಜ್ಜೆ ಹಾಕ್ತಾ ಇದ್ದೀವಿ. ನಾವೆಲ್ಲರೂ ನಮಗೆ ಗೊತ್ತಿದೆ ಒಂಥರ ಬ್ಯಾಡ್ ಫೇತ್ನಿಂದ ಸಫರ್ ಆಗ್ತಾ ಇದ್ದೀವಿ. ವೆಲ್ ಸಫರಿಂಗ್ ಫ್ರಮ್ ಬ್ಯಾಡ್ ಫೇತ್. ಬ್ಯಾಡ್ ಫೇತ್ ಅನ್ನೋ ಕಾನ್ಸೆಪ್ಟು ಈ ಎಕ್ಸಿಸ್ಟೆನ್ಷಿಯಲಿಸ್ಟ್ ಫಿಲಾಸಫಿಯಲ್ಲಿ ವಿಶಿಷ್ಟವಾಗಿ ಬಳಸಲ್ಪಡ್ತದೆ. ಇಟ್ಸ್ ಎ ಕಾನ್ಸೆಪ್ಟ್. ಬ್ಯಾಡ್ ಫೇತ್ ಅಂದರೆ ಕನ್ನಡದಲ್ಲಿ ಅದನ್ನು ನಾವು ದುರ್ಭಕ್ತಿ ಅಂತ. ದುರ್ಭಕ್ತಿ ಹಂಗಂದ್ರೆ ಏನು? ಹಂಗಂದ್ರೆ ಇಂಟರ್ನಲೈಸೇಷನ್ ಆಫ್ ಅಪ್ರೆಸರ್ಸ್ ವ್ಯಾಲ್ಯೂ. ಯಾರು ನಮ್ಮನ್ನು ತುಳಿದು ಪಾತಾಳಕ್ಕೆ ಹೋಗ್ತಾರೋ, ಯಾರು ನಮ್ಮನ್ನು ಶೋಷಣೆ ಮಾಡ್ತಾರೋ, ಯಾರು ನಮ್ಮ ಬದುಕನ್ನು ತಬಾಗೊಳಿಸ್ತಾರೋ, ಯಾರು ನಮ್ಮನ್ನು ದುರ್ಮಾರ್ಗಕ್ಕೆ ಎಳೆದುಕೊಂಡು ಹೋಗ್ತಾರೋ, ಯಾರು ನಮ್ಮನ್ನು ಹಗಲು ರಾತ್ರಿ ಕುಂಡಿನ ಶೋಷಣೆ ಮಾಡಿ ಕೂಡ ನಮ್ಮ ಶೋಷಣೆಯ ಬಗ್ಗೆ ನಮಗೆ ಪ್ರಜ್ಞೆ ಹುಟ್ಟದ ಹಾಗೆ ಒಂದು ರೀತಿಯ ಭ್ರಮಾತ್ಮಕ ಜಗತ್ತಿನಲ್ಲಿ ನಮ್ಮನ್ನು ತೇರಿಸಿ ಮುಳುಗಿಸ್ತಾರೋ ಅಂಥವರ ಮೌಲ್ಯಗಳನ್ನೇ ಅಂತರ್ಗತ ಮಾಡಿಕೊಂಡು ಅವರ ಪಾದ ಪೂಜೆ ಮಾಡೋದು, ಅವರ ಪಾದ ನೆಕ್ಕೋದು, ಸಾಧ್ಯ ಆದರೆ ಅವರ ಅಂಗಾಲ ನೆಕ್ಕೋದು. ಇದಕ್ಕೆ ದುರ್ಭಕ್ತಿ ಅಂತೇವೆ. ಈ ದುರ್ಭಕ್ತಿಯಲ್ಲಿ ಇಡೀ ದೇಶದ ಬಹುಸಂಖ್ಯಾತರು ಇವತ್ತು ನರಳುತ್ತಾ ಇದ್ದಾರೆ. ಈ ದುರ್ಭಕ್ತಿಯ ಬಗ್ಗೆ ಸಾಧ್ಯ ಆದಷ್ಟು ನಾವು ಹೆಚ್ಚು ಪ್ರಜ್ಞಾವಂತರಾಗಿ ದುರ್ಭಕ್ತಿಯ ಬಗ್ಗೆ ಜನಪದವನ್ನು ಎಬ್ಬಿಸಬೇಕಾಗಿದೆ, ಎಚ್ಚರಗೊಳಿಸಬೇಕಾಗಿದೆ. ಇದೇ ಕೆಲಸವನ್ನು ಬಹಳ ದಿನಗಳ ಹಿಂದೆ ಅಣ್ಣಾಭಾವ ಸಾಠೆಯವರು ಕೂಡ ಮಾಡಿದರು.